ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 13. ಸಾಯಿ ಸಂಪ್ರದಾಯ. ಇಹಪರ ಶ್ರೇಯಸ್ಸನ್ನುಂಟು ಮಾಡುವ ಜೀವನ ಮಾರ್ಗವೇ ಧರ್ಮ. ಸೃಷ್ಟಿ ಮಾನವ ಈ ತತ್ವಗಳನ್ನು ಬಲ್ಲ ಮಹನೀಯರು ಎಲ್ಲ ದೇಶಗಳಿಗೂ ಅನ್ವಯವಾಗುವ ಧರ್ಮವನ್ನು ಬೋಧಿಸಿದ್ದಾರೆ. ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ವೃದ್ಧಿ, ಕ್ಷಯ, ಪುನರುದ್ಧಾರ ಸಹಜವಾಗಿರುವಂತೆ ಅದು ಧರ್ಮಕ್ಕೂ ಸಹ ಸಹಜವಾಗಿರುವುದು. ಕಾಲಕ್ರಮೇಣ ಧರ್ಮದಲ್ಲಿ ಮೂಢಾಚಾರಗಳು ಸೇರಿಕೊಂಡಿದ್ದರಿಂದ ಮತದ್ವೇಷಗಳುಂಟಾದವು. ಆದುದರಿಂದಲೇ ಪ್ರತಿಯೊಂದು ಯುಗದಂತೆಯೇ ಈ ಯುಗದಲ್ಲಿಯೂ ನಿಜವಾದ ಆಧ್ಯಾತ್ಮಿಕ ಧರ್ಮವನ್ನು ತೋರಿಸಿ ಮೂಢಾಚಾರಗಳನ್ನು ತೊಲಗಿಸುವುದಕ್ಕೋಸ್ಕರ ಬಾಬಾ ಅವತಾರ ಮಾಡಿದರು. ಶ್ರೀಕೃಷ್ಣ, ಬುದ್ಧ, ಕ್ರಿಸ್ತ, ಮಹಮ್ಮದ ಅವರುಗಳ ಹಾಗೆ ಬಾಬಾ ನಮಗೆ ಧರ್ಮ ಮಾರ್ಗವನ್ನು ತೋರಿಸಿಕೊಟ್ರು. ಒಬ್ಬ ಬಡ ಬ್ರಾಹ್ಮಣ ಬಾಬಾ ಹತ್ತಿರ ಧನ ಸಹಾಯ ಕೇಳಿದನಾದರೂ ಒಳಗೆ ಆತ ಮುಸಲ್ಮಾನನೆಂಬ ಅಳಕು ಇತ್ತು. ಮೊದಲಲ್ಲಿ ಸಾಯಿ ಇದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಕೊನೆಗೆ ಆ ಬ್ರಾಹ್ಮಣನಿಗೆ ಒಂದು ಕಾಗದದ ಪೊಟ್ಟಣವನ್ನು ಕೊಟ್ಟು, ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ನೀನು ಮತ್ತು ನಿನ್ನ ಮಕ್ಕಳು ತೆಗೆದುಕೊಳ್ಳಿ, ದಾರಿಯಲ್ಲಿ ಬಿಚ್ಚಿ ನೋಡಬೇಡ ಎಂದರು. ಅವನು ತನ್ನ ಊರಿಗೆ ಹಿಂದಿರುಗುತ್ತಾ ಕುತೂಹಲ ವಿಪರೀತವಾಗಿ ದಾರಿಯಲ್ಲಿ ಒಂದೆಡೆ ಆ ಕಾಗದದ ಪೊಟ್ಟಣವನ್ನು ಬಿಚ್ಚಿ ನೋಡಿದ. ಅದರಲ್ಲಿ ಕುರಿಯ ಮಾಂಸವಿತ್ತು. ತಕ್ಷಣವೇ ಅದನ್ನು ಕಾಲುವೆಗೆ ಬೀಸಾಡಿದನು. ಅದು ನೀರಿಗೆ ತಗುಲಿದ ಕೂಡಲೇ ಆ ಮಾಂಸ ಬಂಗಾರವಾಗಿ ನೋಡುತ್ತಲೇ ಅದು ಮುಳುಗಿ ಹೋಯಿತು. ಅವನು ನಿರಾಶನಾಗಿ ತನ್ನ ಉತ್ತರೀಯವನ್ನು ಆ ನೀರಿನಲ್ಲಿ ಹಿಂಡಿಕೊಂಡನು. ಆಗ ಅದಕ್ಕೆ ಒಂದು ಬಂಗಾರದ ಎಳೆ ಸಿಕ್ಕಿಕೊಂಡಿತ್ತು. ಅವನಿಗೆ ದಕ್ಕಿದ್ದು ಅಷ್ಟೇ. ಸದ್ಗುರುವಿನ ವೇಷಭಾಷೆಗಳನ್ನು ಮನಸ್ಸಿಗೆ ತಂದುಕೊಳ್ಳದೆ ಅದರಲ್ಲಿ ವಿಶ್ವಾಸವಿಟ್ಟವನೇ ಕೃತಾರ್ಥನಾಗುತ್ತಾನೆ. ನಿತ್ಯ ಜೀವನದಲ್ಲಿ ಮನೋವಿಗ್ರಹವನ್ನು ಸಾಧಿಸಿದವರಿಗೆ ಮಾತ್ರವೇ ಉಪವಾಸ ವ್ರತಗಳು ಇಂದ್ರಿಯ ನಿಗ್ರಹನ ಸಾಧನೆಗೆ ಪ್ರಯೋಜನವಾಗುವುದು. ಉಳಿದವರಿಗೆ ಉಪವಾಸ ಮಾಡುವಾಗ ರುಚಿಗಳ ಮೇಲೆ ಮನಸ್ಸು ಹರಿಯುವುದರಿಂದ ಆ ವ್ರತ ವ್ಯರ್ಥವಾಗುವುದರ ಜೊತೆಗೆ ಅನರ್ಥಕ್ಕೆಡೆ ಕೊಡಬಹುದು. ಆದ್ದರಿಂದಲೇ ಸಾಯಿ ತನ್ನ ಭಕ್ತರು ಉಪವಾಸ ಮಾಡಲು ಬಿಡುತ್ತಿರಲಿಲ್ಲ. ಒಂದು ದಿನ ದಾದಾ ಕೇಲ್ಕರ್ ಹತ್ತಿರ ಅವರು, ಈಗ ಶೇಮಿಗ ಹಬ್ಬ ದಿನಗಳಲ್ಲವೇ ಮಕ್ಕಳು ಉಪವಾಸ ಮಾಡಲು ಬಿಡುವುದಿಲ್ಲ ಎಂದರು. ಆಗ ಅವರ ಮಾತು ಯಾರಿಗೂ ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತಿಗೆ ಶ್ರೀಮತಿ ಗೋಖಲೇಶ್ವರಡಿಗೆ ಬಂದು ಕೇಲ್ಕರ್ ಮನೆಯಲ್ಲಿ ಸಾಮಾನನ್ನಿಟ್ಟು ಮಸೀದಿಗೆ ಬಂದಳು. ಆಗ ಸಾಯಿ ಸಾವಧಾನವಾಗಿ, ಈ ಉಪವಾಸ ಯಾತಕ್ಕೆ? ದಾದಾ ಕೇಲ್ಕರ್ ಮನೆಗೆ ಹೋಗಿ ಹೋಳಿಗೆಯನ್ನು ಮಾಡಿ ನಾವು ತಿನ್ನಬೇಕು, ದಾದಾಗೆ ಮತ್ತು ಅವನ ಮಕ್ಕಳಿಗೂ ಕೊಟ್ಟು ತಿನ್ನಬೇಕು ಎಂದರು. ಸರಿಯಾಗಿ ಅದೇ ಸಮಯಕ್ಕೆ ಕೇಲ್ಕರ್ ಹೆಂಡತಿ ಒಳಗಿಲ್ಲವೆಂದು ತಿಳಿಯಿತು. ಮನೆಯಲ್ಲಿ ಬೇರೆ ಅಡಿಗೆಯವರಾರೂ ಇರಲಿಲ್ಲ. ಆದ್ದರಿಂದ ಶ್ರೀಮತಿ ಗೋಖಲೆಯಲ್ಲಿ ಅಡಿಗೆ ಮಾಡಿ ಆ ಸಂಸಾರಕ್ಕೆ ಬಿಡಿಸಿ ತಾನೂ ಊಟ ಮಾಡಬೇಕಾಯಿತು. ನಿಜವಾಗಿಯೂ ಆಕೆ ಶಿರಡಿಗೆ ಹೋಗಿ ಸಾಯಿ ಸನ್ನಿಧಿಯಲ್ಲಿ 3 ದಿವಸ ಉಪವಾಸ ಮಾಡಬೇಕೆಂದುಕೊಂಡಿದ್ದಳಂತೆ. ಒಂದು ಸಾರಿ ದೀಕ್ಷಿತ್ ಜೀವಿತಾಂತ ರಾತ್ರಿ ಹೊತ್ತು ಉಪವಾಸ ಮಾಡಬೇಕೆಂದು ನಿರ್ಧರಿಸಿಕೊಂಡನು. ಆ ಸಾಯಂಕಾಲ ಮಸೀದಿಗೆ ಅವನು ಬಂದ ಕೂಡಲೇ ಸಾಯಿ, ರಾತ್ರಿ ಊಟಕ್ಕೆ ನನಗೇನು ಮಾಡಿಸುತ್ತೀಯಾ ಎಂದು ಕೇಳಿದರು. ನೀವೇನು ಹೇಳಿದರೆ ಅದು ಎಂದ ದೀಕ್ಷಿತ. ಮಾಮೂಲಿನಂತೆ ರೊಟ್ಟಿ ಪಲ್ಯ ಮಾಡಿಸಿ ಅಲ್ಲೇ ನೈವೇದ್ಯ ಮಾಡಿ ನೀನೂ ತಿನ್ನು ಎಂದರು ಬಾಬಾ. ಬಾಬಾ, ಇಂದು ನೀವು ಹೇಳಿದಂತೆ ಮಾಡುವೆ, ನಾಳೆಯಿಂದ ರಾತ್ರಿ ಊಟ ಬಿಡಬೇಕೆಂದಿದ್ದೇನೆ ಎಂದ ದೀಕ್ಷಿತ. ಬಾಬಾ ಹಾಗೇನು ಮಾತನಾಡದಿದ್ದರೂ ಪ್ರತಿದಿನ ಸಾಯಂಕಾಲ ಅದೇ ತರಹ ರಾತ್ರಿ ಊಟದ ಕ್ರಮ ವಿಧಿಸಿದ್ದರಿಂದ ದೀಕ್ಷಿತ್ ತನ್ನ ನಿರ್ಧಾರವನ್ನು ಬಿಟ್ಟುಬಿಟ್ಟನು. ಒಂದು ದಿನ ಎಲ್ಲರೂ ಮಸೀದಿಗೆ ಹೋದಾಗ ಬಲವಂತ ನಾಚನೆಯನ್ನು ಹೋಗಿ ಊಟ ಮಾಡಿ ಬಾ ಎಂದರು ಸಾಯಿ. ಅಂದು ಏಕಾದಶಿ. ಜೊತೆಯ ಭಕ್ತರೆಲ್ಲ ಉಪವಾಸ ಮಾಡುತ್ತಿರುವಾಗ ತಾನು ಊಟ ಮಾಡುವುದು ಸರಿಯಲ್ಲವೆಂದು ಅವನು ಅಂದು ಊಟ ಮಾಡುವುದಿಲ್ಲವೆಂದನು. ನಿಜವಾಗಿಯೂ ಆತ ಉಪವಾಸ ಮಾಡಿದವನಲ್ಲ. ಬಾಬಾ ಅವನ ಸಹಚರರ ಕಡೆ ತೋರಿಸುತ್ತಾ, ಇವರೆಲ್ಲ ಹುಚ್ಚರು, ನೀನಾದರೂ ಆಡಾಗೆ ಹೋಗಿ ಊಟ ಮಾಡಿ ಬಾ ಎಂದರು. ಅಡಿಗೆಯವನು ಮುಜುಗರಪಟ್ಟು ಆರತಿ ಆದ ಹೊರತು ಊಟ ಬಡಿಸುವುದಿಲ್ಲವೆಂದನು. ನಾಚನೆ ಮಸೀದಿಗೆ ಬಂದ ಕೂಡಲೇ ಊಟವಾಯಿತೆ ಎಂದು ಕೇಳಿದರು ಬಾಬಾ. ನಾಚನೆ ನಡೆದದ್ದೆಲ್ಲ ಹೇಳದೆ ತಾನು ಆರತಿ ಆದ ನಂತರ ಮಾಡುವೆನೆಂದು ತಿಳಿಸಿದನು. ಬಾಬಾ ಪಟ್ಟು ಹಿಡಿದು ಭೋಜನವಾದ ಮೇಲೆಯೇ ಆರತಿ ಎಂದು ಹೇಳಿದರು. ಅಡಿಗೆಯವನು ನಾಚನೆಗೆ ಬಡಿಸದೆ ಬೇರೆ ಮಾರ್ಗವೇ ಇರಲಿಲ್ಲ. ಭೋಜನವಾದ ಮೇಲೆ ನಾಚನೆ ಕೈಲಿ ತಾಂಬೂಲವನ್ನು ತಿನ್ನಿಸಿದರು ಬಾಬಾ. ಶ್ಯಾಮ ಆಗಾಗ್ಗೆ ದ್ವಾರಕೆಯಲ್ಲಿ 50 ಕೋಟಿ ಯಾದವರಿದ್ದರೆಂದು, ಶ್ರೀರಾಮನಿಗೆ ಯುದ್ಧದಲ್ಲಿ ಸಹಾಯ ಮಾಡಲು ಕೋಟಿ ವಾನರಗಳೊಂದು ಕಡೆ ಸೇರಿದ್ದರೆಂದು ಬರೆದಿದ್ದಾರೆ. ಅದು ನಿಜವೇನು ಎಂದು ಕೇಳಿದಾಗ ಸಾಯಿ, ಹ್ಞೂ ನಿಜವೇ, ರಾಮ ಕೃಷ್ಣ ಅವತರಿಸಿದ್ದು ನಿಜ. ಅವರೆಲ್ಲ ಇರುವೆ ಹೊತ್ತಂತೆ ಒಬ್ಬರ ಮೇಲೊಬ್ಬರು ಸೇರಿಕೊಂಡರು ಅಂದರು. ಅದಕ್ಕೆ ಶ್ಯಾಮ, ಒಳ್ಳೆ ನೋಡಿದವರ ಹಾಗೆ ಹೇಳುತ್ತೀರಲ್ಲ ಎಂದನು. ಆಗ ಬಾಬಾ, ಹೌದು ನೋಡಿದ್ದೇನೆ, ನನಗೂ ನಿನಗೂ ಎಷ್ಟೋ ಜನ್ಮಗಳಾಗಿ ಹೋಗಿವೆ, ನನಗೆಲ್ಲವೂ ಗೊತ್ತಿದೆ, ನಿನಗಿಲ್ಲ. ಈಗ ಹೇಗಿದ್ದೇನೋ ಆಗಲೂ ಹಾಗೇ ಇದ್ದೆ ಎಂದರು. ಇನ್ನೊಂದು ಸಾರಿ ಶ್ಯಾಮ್ನೆ ಬ್ರಹ್ಮಲೋಕ ಮೊದಲಾದವಳು ಇದ್ದಲ್ಲಿ ಅವನ್ನು
ತನಗೆ ತೋರಿಸಬೇಕೆಂದು ಹಠ ಹಿಡಿದ. ಭಗವಂತನ ಮುಂದೆ ಅವೆಲ್ಲವೂ ಬಹು ಅಲ್ಪವೆಂದು ಅಶಾಶ್ವತವೆಂದು ಎಷ್ಟು ಹೇಳಿದರೂ ಅವನು ಕಿವಿಗೊಡಲಿಲ್ಲ. ಬಾಬಾ ಆತನನ್ನು ಕಣ್ಣು ಮುಚ್ಚಿಕೋ ಎಂದರು. ಆತನಿಗೆ ಆಯಾ ಲೋಕಗಳು ಕಾಣುತ್ತಿದ್ದರೆ ಬಾಬಾ ಸತ್ಯಲೋಕದಲ್ಲಿ ಬ್ರಹ್ಮನನ್ನು, ವೈಕುಂಠದಲ್ಲಿ ವಿಷ್ಣುವನ್ನು, ಕೈಲಾಸದಲ್ಲಿ ಶಿವನನ್ನು ತೋರಿಸಿ ನಾವು ಬಯಸಬೇಕಾದ್ದು ಇವೆಲ್ಲಕ್ಕೂ ಅತೀತವಾದದ್ದನ್ನು ಎಂದು ಜ್ಞಾಪಿಸಿದರು. ನಾಗ್ಪುರ ಜಿಲ್ಲೆಗೆ ಸೇರಿದ ಭೀಷ್ಮನಿಗೆ 1908ರಲ್ಲಿ ಒಂದು ರಾತ್ರಿ ಕನಸಾಯಿತು. ಒಬ್ಬ ಕಪ್ಪು ಬಣ್ಣದ ಬ್ರಾಹ್ಮಣ ದರ್ಶನ ಕೊಟ್ಟು ಒಂದು ಕಾಗದದ ಮೇಲಿರುವ ಸಚ್ಚಿದಾನಂದ ಎನ್ನುವ ಮಂತ್ರವನ್ನು ತೋರಿಸಿದನು. ಅದೇನಿರಬಹುದೆಂದು ಭೀಷ್ಮ ಒಬ್ಬ ಸಾಧುವನ್ನು ಕೇಳಿದಾಗ ಅದು ಒಬ್ಬ ಸದ್ಗುರುವಿನ ನಾಮಧೇಯವೆಂದು ಹೇಳಿದನು. ಆಮೇಲೆ ಭೀಷ್ಮ ಶಿರಡಿಗೆ ಬಂದಾಗ ಸಾಯಿ ಆತನನ್ನು ನೋಡುತ್ತಲೇ ನಕ್ಕು ಜೈ ಸಚ್ಚಿದಾನಂದ ಎಂದರು. ಅವನು ಆಶ್ಚರ್ಯಪಟ್ಟು ತನಗೆ ಸ್ವಪ್ನ ದರ್ಶನ ಕೊಟ್ಟ ಗುರುವೇ ಸಾಯಿಯೇ ಎಂದು ಕೊಂಡನಾದರೂ ತಾನು ವೈಷ್ಣವ, ಸಾಯಿ ಮುಸ್ಲಿಮನಲ್ಲವೇ ಎಂದು ಶಂಕಿಸಿದನು. ಇನ್ನೊಂದು ದಿನ ಸಾಯಿ, ನಾವೇ ಸರ್ವತ್ರವೂ ಸಂಚರಿಸುತ್ತಿರುತ್ತೇವೆ. ಬೊಂಬಾಯಿ, ಪುಣೆ, ನಾಗ್ಪುರ ಮುಂತಾದ ಪ್ರದೇಶಗಳೆಲ್ಲವೂ ರಾಮಮಯವೇ. ತಿಳಿಯಿತೆ ಮಿತ್ರ, ನೀನು 5 ಲಾಡುಗಳನ್ನು ಕೊಡಬೇಕು ಎಂದು ಹೇಳಿದರು. ಮಾರನೇ ದಿನ ಬೆಳಗಾಗುವ ಹೊತ್ತಿಗೆ ಅವನ ಹೃದಯದಲ್ಲಿ ಕವಿತೆ ಮೇಲುಕ್ಕಿ ತಕ್ಷಣವೇ 2 ಹಾಡುಗಳನ್ನು ರಚಿಸಿದನು. ಆದರೆ ಆಮೇಲೆ ಮುಂದಕ್ಕೇನು ಸಾಗಲಿಲ್ಲ. ಅವುಗಳನ್ನು ಸಮರ್ಪಿಸಿದಾಗ ಸಾಯಿ ಆತನನ್ನೇ ಹಾಡಿ ತೋರಿಸೆಂದರು. ಅವನು ತನ್ನ ರಚನೆಗಳನ್ನು ಹಾಡಿದಾಗ ಅವನ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ಆಶೀರ್ವದಿಸಿದರು. ಇದಾದ ನಂತರ ಪುನಃ ಅವನಿಗೆ ಸ್ಫೂರ್ತಿಯುಂಟಾಗಿ ಇನ್ನೂ 3 ಹಾಡುಗಳನ್ನು ರಚಿಸಿ ಅವರಿಗೆ ಹಾಡಿ ತೋರಿಸಿದನು. ಅವೇ ಮೊದಲನೆಯ ಶಿರಡಿಯ ಹಾಡುಗಳು. ಸಾಯಿ ಹೀಗೆ ಬಯಸಿ ತಮ್ಮ ತಪಃಶಕ್ತಿಯನ್ನು ಧಾರೆ ಎರೆದು ಬರೆಸಿಕೊಂಡು ಅದನ್ನೇ ದಕ್ಷಿಣೆಯಾಗಿ ಆ ಹಾಡುಗಳನ್ನು ತೆಗೆದುಕೊಂಡರು. ಅನಂತರ ದಾಸಗನು, ಮಾಧವ ಮುಂತಾದವರು ಇನ್ನೂ ಕೆಲವು ಹಾಡುಗಳನ್ನು ಸೇರಿಸಿ ಇಂದಿನ ಶಿರಡಿ ಆರತಿ ಹಾಡುಗಳಾಗಿ ಸಂಕಲಿಸಿದರು. ಆದ್ದರಿಂದಲೇ ಭಾವಪೂರಿತವಾಗಿ ಅವುಗಳನ್ನು ಹಾಡಿಕೊಳ್ಳುವುದು ಶ್ರೇಯಸ್ಕರವಲ್ಲದೆ ಮತ್ತೇನು. ನಮ್ಮ ಶಾಸ್ತ್ರಗಳನ್ನು ಬಾಬಾ ಬಹಳ ಚೆನ್ನಾಗಿ ವಿವರಿಸುತ್ತಿದ್ದರು. ಶ್ರೋತ್ರಿಯನಾದ ನಾನಾ ಚಂದರ್ಕರ್ ತನಗೆ ಭೋಜನ ಸಮಯದಲ್ಲಿ ಆಗಾಗ ಸರಿಯಾದ ಅತಿಥಿಗಳು ಸಿಗುವುದಿಲ್ಲವೆಂದು ಹೇಳಿದನು. ಆಗ ಬಾಬಾ, ನಾನಾ ಶಾಸ್ತ್ರಗಳಲ್ಲಿ ಯಾವ ತಪ್ಪೂ ಇಲ್ಲ, ಅವುಗಳನ್ನು ನೀನೇ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಅತಿಥಿ ಎಂದರೆ ಮಾನವ ಮಾತ್ರನೊಬ್ಬನೇ ಅಲ್ಲ. ಊಟದ ಸಮಯಕ್ಕೆ ಬಂದ ಯಾವ ಪ್ರಾಣಿಯಾದರೂ ಅತಿಥಿಯೇ. ಕ್ರಿಮಿ ಕೀಟಗಳಿಂದ ಮಾನವನವರೆವಿಗೂ ನಿನಗೆ ಲಭಿಸಿದ ಅತಿಥಿಗಳನ್ನು ನೀನು ಲೆಕ್ಕಕ್ಕಿಟ್ಟುಕೊಳ್ಳುವುದಿಲ್ಲ. ಕಾಕಬಲಿಗೆ ಹೊರಗೆ ಸಮೃದ್ಧಿಯಾಗಿ ಅನ್ನವನ್ನಿಟ್ಟು ಬಾ. ಯಾವ ಪ್ರಾಣಿಯನ್ನೂ ಕರೆಯಬೇಡ, ಹಾಗೆ ಓಡಿಸಲು ಬೇಡ. ಯಾವ ಪ್ರಾಣಿ ಬಂದಿತೆಂದು ಮನಸ್ಸಿಗೆ ಹಾಕಿಕೊಳ್ಳಬೇಡ. ಹಾಗೆ ಮಾಡಿದಲ್ಲಿ ಲಕ್ಷಾಂತರ ಅತಿಥಿಗಳನ್ನು ಆಧರಿಸಿದಂತೆಯೇ ಎಂದರು. ಯಾವ ವಿಷಯದಲ್ಲಿ ಆಗಲಿ ಸ್ವಲ್ಪ ಜಾಗೃತೆ ವಹಿಸುವುದು ಅವಶ್ಯಕ ಮತ್ತು ಸಹಜ. ಆದರೆ ಪ್ರತಿಯೊಂದಕ್ಕೂ ಕರ್ತ ಭಗವಂತನೇ ಎಂದು, ಸದ್ಗುರುವಿನ ಅನುಗ್ರಹಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲವೆಂದು ಎನ್ನುವ ಸತ್ಯವನ್ನು ಮರೆಮಾಚಬೇಡ. ಅದೊಂದು ಹೇಡಿತನವಾಗಿ ಮೂಢನಂಬಿಕೆಯಾಗಬಾರದು. ಒಂದು ಸಾರಿ ಶಿರಡಿಯ ಪರಿಸರದಲ್ಲಿ ಕಾಲರಾ ವ್ಯಾಪಿಸಿತು. ಪಕ್ಕದ ಊರಿನಲ್ಲಿ ಜನರು ತಮಗೆ ಸಂಬಂಧವಿಲ್ಲದಿದ್ದರೂ ಆದಷ್ಟು ಜಾಗ್ರತೆ ವಹಿಸಿದರು. ಅದೇನೋ ಸರಿ, ಆದರೆ ಶಿರಡಿ ಊರ ಒಳಕ್ಕೆ ಸೌದೆ ಬಂಡಿ ಬರುವುದು ಅಶುಭವೆಂದು ನಂಬಿ ಅದನ್ನು ನಿಷೇಧಿಸಿ ಅದನ್ನು ಉಲ್ಲಂಘಿಸಿದವರಿಗೆ ಜುಲ್ಮಾನೆಯನ್ನು ವಿಧಿಸುವುದಾಗಿ ಸಾರಿದರು. ಇಷ್ಟರಲ್ಲಿ ಆ ಊರಿನ ಸಮೀಪಕ್ಕೆ ಬರುತ್ತಿದ್ದ ಸೌದೆ ಬಂಡಿಯನ್ನು ಸಾಯಿಯೇ ಖರೀದಿಸಿ ಮಸೀದಿಯ ದುನಿಗೆ ಸೌದೆಯನ್ನು ಹಾಕಿಸಿದರು. ಅವರಿಗೆ ಎದುರು ಮಾತನಾಡುವವರಾರಿದ್ದಾರೆ. ಧರ್ಮವನ್ನು ಉಲ್ಲಂಘಿಸೆಂದು ಸದ್ಗುರು ಎಂದು ಹೇಳುವುದಿಲ್ಲ. ನಮಗೆ ಅವರ ಮಾತಿನ ಧರ್ಮ ಸೂಕ್ಷ್ಮ ಅರ್ಥವಾಗದೆ ಹಾಗೆ ನಾವೆಂದುಕೊಳ್ಳಬಹುದು. ಶಾಸ್ತ್ರ ವಾಕ್ಯವನ್ನು ಬಿಟ್ಟು ಅವನ ಅಂದ್ರೆ ಗುರುವಿನ ಆಜ್ಞೆಯನ್ನು ಪರಿಪಾಲಿಸಬೇಕೆಂದು ಧರ್ಮಶಾಸ್ತ್ರಗಳು, ಅಧ್ಯಾತ್ಮ ವಿದ್ಯೆ ಹೇಳುತ್ತದೆ. ಇದಕ್ಕೆ ಕಾರಣವೇನೆಂದರೆ ಧರ್ಮವೆಲ್ಲವೂ ಸದ್ಗುರುವಿನ ಕೃಪೆಯನ್ನು ಪ್ರಸಾದಿಸುವುದೇ ಆಗಿದೆ. ಆದ್ದರಿಂದ ಅವರ ಮೇಲೆ ದೃಢ ವಿಶ್ವಾಸವಿಟ್ಟವರಿಗೆ ಉತ್ತಮ ಫಲ ಪ್ರಾಪ್ತಿಯಾಗುವುದು. ಸದ್ಗುರುವನ್ನು ತಾವು ಸಂಪೂರ್ಣವಾಗಿ ನಂಬಿದ್ದೇವೆಂದು ಭ್ರಮಿಸಿ ತಮ್ಮನ್ನು ಕರುಣಿಸಲಿಲ್ಲವೆಂದು ಭಕ್ತರು ಗೋಳಾಡುತ್ತಾರೆ. ಅದಕ್ಕೆ ಏನು ಆಗಾಗ ಸದ್ಗುರು ಅವರ ವಿಶ್ವಾಸ ಎಷ್ಟರ ಮಟ್ಟಿನದೋ ಎನ್ನುವುದನ್ನು ಅವರಿಗೆ ತೋರಿಸುತ್ತಾನೆ. ಒಂದು ದಿನ ಕೃಷಿಸಿದ ಮುದಿ ಮೇಕೆಯನ್ನು ಮಸೀದಿಯೊಳಗೆ ಬಂದಿತು. ಬಡೇ ಬಾಬಾನನ್ನು ಕರೆದು ಆ ಮೇಕೆಯನ್ನು ಒಂದೇ ಏಟಿಗೆ ಮುಗಿಸು ಎಂದರು ಬಾಬಾ. ಆ ಕೆಲಸ ತನ್ನ ಕೈಲಾಗದ್ದೆಂದು ಹೇಳಿ ಅಲ್ಲಿಂದ ಕಾಲು ಕಿತ್ತ ಬಡೇ ಬಾಬಾ. ಶ್ಯಾಮ್ನನ್ನು ಕರೆಯಿಸಿ, ರಾಧಾಕೃಷ್ಣ ಆಯ ಹತ್ತಿರ ಕತ್ತಿಯನ್ನು ತಂದು ಆ ಮೇಕೆಯನ್ನು ಕೊಲ್ಲು ಎಂದರು. ಸಾಯಿ ಆಕೆ ಮೊದಲು ಕತ್ತಿಯನ್ನು ಕೊಟ್ಟು ಆಮೇಲೆ ಅದಕ್ಕೆಂದು ತಿಳಿದು ಅದನ್ನು ವಾಪಸ್ಸು ಪಡೆದಳು. ಶ್ಯಾಮ್ನು ಸಹ ಬೇರೆ ಕತ್ತಿ ತರುವೆನೆಂದು ಹೇಳಿ ಹೋದವ ಪುನಃ ಮುಖ ಹಾಕಲಿಲ್ಲ. ಸಾಯಿ ಹಾಗೆಯೇ ದೀಕ್ಷಿತನನ್ನು ಆಜ್ಞಾಪಿಸಿದರು. ಅವನು ಕತ್ತಿಯನ್ನು ತಂದನೇ ಹೊರತು ಸಾಯಿ ತನ್ನ ಭಕ್ತಿಯನ್ನು ಪರೀಕ್ಷಿಸುತ್ತಿದ್ದಾರೆಂದು ಹಿಂದು ಮುಂದೆ ನೋಡುತ್ತಿದ್ದರೆ ಆ ಮೇಕೆಯನ್ನು ಮುಗಿಸಬೇಕೆಂದು ಸಾಯಿ ಆಜ್ಞಾಪಿಸಿದರು. ಅವನು ಕತ್ತಿಯನ್ನು ಎತ್ತಿ ಕೆಳಗಿಳಿಸುವ ಸಮಯಕ್ಕೆ ಸರಿಯಾಗಿ ಅದನ್ನು ಬಿಟ್ಟು ಬಿಡು, ನಾನೇ ಅದಕ್ಕೆ ಗತಿ ಕಾಣಿಸುತ್ತೇನೆ, ಆದರೆ ಮಸೀದಿಯಲ್ಲ ಎಂದರು ಸಾಯಿ. ಆ ಮೇಕೆ ಹೊರಕ್ಕೆ ಹೋಗಿ 2 ಹೆಜ್ಜೆ ಹಾಕಿ ತಕ್ಷಣವೇ ಕೆಳಗೆ ಬಿದ್ದು ಕೊನೆಯುಸಿರೆಳೆಯಿತು.
ದಾದಾ ಕೇಲ್ಕರ್ ಆಚಾರಪರ. ಒಂದು ಸಾರಿ ಆತನಿಗೆ ದುಡ್ಡು ಕೊಟ್ಟು ಮಾಂಸವನ್ನು ತೆಗೆದುಕೊಂಡು ಬಾ ಎಂದರು ಬಾಬಾ. ಆ ಸದ್ಬ್ರಾಹ್ಮಣ ನಿಸ್ಸಂಕೋಚವಾಗಿ ಹೊರಡಲನುವಾದನು. ಆಗ ಅವನನ್ನು ಸಾಯಿ ಹಿಂದಕ್ಕೆ ಕರೆದು ಬೇರೆ ಇನ್ನಾರನ್ನಾದರೂ ಕಳುಹಿಸೆಂದರು. ಆಮೇಲೆ ನಿಜವಾಗಿಯೂ ಮಾಂಸವೇ ಬೇಕಿಲ್ಲವೆಂದರು. ಇನ್ನೊಂದು ಸಾರಿ ಬಾಬಾ ಅಡಿಗೆ ಮಾಡುತ್ತಿದ್ದಾಗ ಕೇಲ್ಕರ್ನನ್ನು ಕರೆದು ಮಾಂಸದ ಪುಲಾವ ರುಚಿ ಹೇಗಿದೆಯೇ ನೋಡು ಎಂದರು. ಅವನು ನೋಡದೆಯೇ ಚೆನ್ನಾಗಿದೆ ಎಂದನು. ನೋಡದೆಯೇ ಚೆನ್ನಾಗಿದೆ ಎನ್ನುತ್ತೀಯಲ್ಲ, ಮುಚ್ಚಳ ತೆಗೆದು ನೋಡು ಎನ್ನುತ್ತಾ ತಾಯಿ ಕೇಲ್ಕರ್ನ ಕೈಯನ್ನು ಆ ಹಂಡೆಯೊಳಗೆ ತಳ್ಳಿ ಸೌಟಿನಿಂದ ಕೊಂಚ ತೆಗೆದು ತಟ್ಟೆಯ ಮೇಲೆ ಹಾಕು, ಆಚಾರದ ವಿಷಯದಲ್ಲಿ ಭಯಪಡಬೇಡ ಎನ್ನುತ್ತಾ ಅವನನ್ನು ಪ್ರೇಮದಿಂದ ಜರುತಿದರು. ಇಂತಹ ವಿಷಯಗಳಲ್ಲಿ ಸಾಯಿ ಮುಸಲ್ಮಾನ್ ಭಕ್ತರನ್ನು ಕೂಡ ಬಿಡುತ್ತಿರಲಿಲ್ಲ. ಒಬ್ಬ ಮುಸಲ್ಮಾನ್ ತನಗೆ ಮಕ್ಕಳಾದರೆ ಶಿರಡಿಯಲ್ಲಿ ಮಿಠಾಯಿ ಹಂಚುವೆನೆಂದು ಹರಿಸಿಕೊಂಡನು. ಅವನ ಬಯಕೆ ಈಡೇರಿತು. ಅವನು ಶಿರಡಿಗೆ ಹೋಗಿ ಮಿಠಾಯಿ ಹಂಚುವುದಕ್ಕೆ ಬಾಬಾ ಅನುಮತಿ ಕೇಳಿದನು. ಅವರು ನಗುತ್ತಾ ಮಾರುತಿ ದೇವಸ್ಥಾನದಲ್ಲಿ ಹಂಚೆಂದರು. ಆತ ಬೆರಗಾಗಿ, ನಾನು ಮುಸಲ್ಮಾನನಲ್ಲವೇ, ಅದು ಹೇಗೆ ಸಾಧ್ಯ ಎಂದನು. ಬಾಬಾ ಉತ್ತರಿಸುತ್ತಾ, ಇತ್ತೀಚೆಗೆ ಜರುಗಿದ ಯುದ್ಧದಲ್ಲಿ ಮಾರುತಿ ಅಲ್ಲಾನನ್ನು ಸೋಲಿಸಿದನು ಎಂದು ಕೋಪೋದ್ಯುಕ್ತರಾಗಿ ನೀನಂತಹ ಮುಸಲ್ಮಾನನೋ ಮಾರುತಿ ದೇವಸ್ಥಾನದಲ್ಲಿ ಮಿಠಾಯಿ ಹಂಚು ಹೋಗು ಎಂದು ಗದರಿಸಿಕೊಂಡರು. ಸರ್ವಗತನಾದ ಭಗವಂತನಲ್ಲಿ ಭಕ್ತಿಗೆ ಮತ ಭೇದಗಳು ಅಡ್ಡಿ ಇಲ್ಲವೆಂದು ಅವರ ಭಾವ. ಅವನು ಬಾಬಾ ಆಜ್ಞೆಯನ್ನು ಪರಿಪಾಲಿಸಿದನು. ನೈಜಾಮ್ ರಾಷ್ಟ್ರಕ್ಕೆ ಸೇರಿದ ಮುಸ್ಲಿಂ ಪ್ರಮುಖ ಹಾಜಿ ಶಿರಡಿಗೆ ಬಂದು ಮಸೀದಿಯಲ್ಲಿ ಅಗ್ನಿಕುಂಡವನ್ನು, ಗಂಟೆ ಮುಂತಾದವನ್ನು ಇಟ್ಟುಕೊಂಡಿರುವುದನ್ನು ನೋಡಿ ಬಾಬಾ ಹತ್ತಿರ, ಇದು ಮುಸ್ಲಿಮರಾದ ನಿಮಗೆ ಸಲ್ಲದು, ಅಲ್ಲಾ ನಿಮ್ಮನ್ನು ಅಂಗೀಕರಿಸುವುದಿಲ್ಲ ಎಂದನು. ಸಾಯಿ ಉಗ್ರರಾಗಿ, ನೀನು ನಿಜವಾಗಿಯೂ ಮುಸ್ಲಿಮನೇನು? ನಿನಗೆ ನಮಾಜ್, ಶರಿಯತ್ ಅಂದರೆ ಇಸ್ಲಾಂ ಆಚಾರ ಪದ್ಧತಿ, ಕುರಾನು ಗೊತ್ತಿದೆಯೇನು? ಮುಸ್ಲಿಮರು ಮಾತ್ರ ದೇವರ ಹತ್ತಿರವಿರಲು ಸೃಷ್ಟಿಸಲ್ಪಟ್ಟಿದ್ದಾರೇನೋ? ಮಿಕ್ಕವರನ್ನು ಇತರರ ಹತ್ತಿರ ಸೇವೆಗೆ ನೇಮಕ ಮಾಡಿದ್ದಾರೇನೋ? ಹುಟ್ಟು ಸಾವುಗಳಲ್ಲಿ, ಅವರ ಹಸಿವು ಬಾಯಾರಿಕೆಗಳಲ್ಲಿ ಏನಾದರೂ ವ್ಯತ್ಯಾಸವಿದೆಯೇನೋ? ನಿಜವಾದ ಇಸ್ಲಾಂ ಎಂದರೆ ಏನೆಂದು ನನಗೆ ಗೊತ್ತು. ಭಗವಂತನ ಶಕ್ತಿಯನ್ನು ರುಜುವಾತು ಮಾಡಬಲ್ಲವನೇ ಮುಸ್ಲಿಮ ಎಂದರು. ಆ ಖಾಜಿ ಸಾಯಂಕಾಲದವರೆಗೂ ಮೌನವಾಗಿ ಮಸೀದಿಯ ಮುಂದಗಡೆಯೇ ಓಡಾಡುತ್ತಿದ್ದು ಕೊನೆಗೆ ಬಾಬಾಗೆ ಮೊಣಕಾಲೂರಿ ನಮಿಸಿ ತನ್ನನ್ನು ಅನುಗ್ರಹಿಸಬೇಕೆಂದು ಕೋರಿಕೊಂಡನು. ಅವನನ್ನು 3-4 ದಿನ ತನ್ನ ಹತ್ತಿರವೇ ಇಟ್ಟುಕೊಂಡು ಆಶೀರ್ವದಿಸಿ ಕಳಿಸಿಕೊಟ್ಟರು. ಬಾಬಾ ಧರ್ಮಾಚರಣೆ, ಭಗವಂತನಿಗೆ ಶರಣಾಗತನಾಗುವುದು ಮಾತ್ರವೇ ಇದೇ ಇಸ್ಲಾಂ ಧರ್ಮ ಎಂದು ಕುರಾನ್ ಹೇಳುತ್ತದೆ. ಸಾಯಿ ಮತ ಮೌಢ್ಯವನ್ನು ತಿರಸ್ಕರಿಸುತ್ತಿದ್ದರು. ಭಕ್ತರು ಅವರನ್ನು ಮೊದಲಿಗೆ ಹೂವಿನಿಂದ ಮಾತ್ರವೇ ಪೂಜಿಸುತ್ತಿದ್ದರು. ಮೈಲ್ಚಾಪತಿ ಒಬ್ಬ ಮಾತ್ರ ಅವರ ಕಂಠಕ್ಕೆ ಗಂಧವನ್ನು ಹಚ್ಚುತ್ತಿದ್ದನು. ಒಂದು ದಿನ ರಾತ್ರಿ ಮೈಲ್ಸಾಪತಿಗೆ ಸ್ವಪ್ನದಲ್ಲಿ ಗಂಧವನ್ನು ಲೇಪಿಸಿಕೊಂಡಿದ್ದ ಸಾಯಿ ದರ್ಶನವಿತ್ತರು. ಮಾರನೇ ದಿನದಿಂದ ಅವನು ಸಾಯಿಯನ್ನು ಹಾಗೆಯೇ ಅಲಂಕರಿಸುತ್ತಿದ್ದ. ಅವನನ್ನು ಆ ಕೆಲಸದಿಂದ ತಪ್ಪಿಸಬೇಕೆಂದು ಮುಸ್ಲಿಮರು ಕೇಳಿಕೊಂಡರೂ ಬಾಬಾ ಮೈಲ್ಸಾಪತಿಗೆ ಅಭ್ಯಂತರವನ್ನುಂಟು ಮಾಡಲಿಲ್ಲ. ಆದರೆ ಅವರಲ್ಲಿ ಕೆಲವರು ಸಂಗಮ ನೀರಿನಲ್ಲಿರುವ ಖಾಜಿಯನ್ನು ಭೇಟಿಯಾಗಿ ಸಾಯಿ ಮುಖದ ಮೇಲೆ ಚಂದನವನ್ನಿಟ್ಟವರನ್ನು ದಂಡಿಸಬೇಕೆಂದು ಕೊಂಡರು. ಮೊಯಿಯುದ್ದೀನ್ ತಂಬೂಲಿ ಈ ವಿಷಯವನ್ನು ಮೈಲ್ಸಾಪತಿಗೆ ತಿಳಿಸಿದನು. ಮಾರನೇ ದಿನದಿಂದ ಮೈಲ್ಸಾಪತಿ ಸಾಯಿಯನ್ನು ಮಸೀದಿಯ ಮುಂದುಗಡೆಯೇ ನಮಿಸಿ ಚಂದನ ಲೇಪನ ಮಾಡುತ್ತಿದ್ದನು. ಸಾಯಿ ಮೈಲ್ಸಾಪತಿಯನ್ನು ಕರೆದು ಒಳಕ್ಕೆ ಬಂದು, ನನ್ನ ಮುಖಕ್ಕೆ ಚಂದನವಿಡು, ಯಾರೊಡ್ಡಿ ಬರುವರೋ ನೋಡುತ್ತೇನೆ ಎಂದು ಗದರಿಸಿಕೊಂಡರು. ಅಲ್ಲಿದ್ದ ಮುಸ್ಲಿಮರು ಭಯಪಟ್ಟು ಓಡಿದರು. ಹಿಂದೂಗಳು ನಿರ್ಭಯವಾಗಿ ತಮ್ಮ ಮತಾನುಸಾರ ಸಾಯಿಯನ್ನು ಆರಾಧಿಸುವುದನ್ನು ಮುಂದುವರಿಸಿದರು. ಬೇರೆ ಮತದವರಿಗೆ ಅವರ ದೈವ ಬೇರೆ ಆದಲ್ಲಿ ತಮ್ಮ ಮತವನ್ನು ಬದಲಾಯಿಸಿಕೊಳ್ಳುವುದು ದ್ರೋಹ ಮತ್ತು ಅವಮಾನ. ದೈವ ಒಂದೇ ಆದ ಪಕ್ಷದಲ್ಲಿ ಮತ ಬದಲಾವಣೆ ಅನವಶ್ಯಕ. ಒಬ್ಬ ಹಿಂದೂ ಯುವಕನನ್ನು ಮುಸ್ಲಿಂನನ್ನಾಗಿ ಮಾಡಿ ಗರ್ವದಿಂದ ಬಾಬಾಗೆ ತೋರಿಸಿದ ಬಡೇ ಬಾಬಾ. ಸಾಯಿ ಉಗ್ರರಾಗಿ ಆ ಯುವಕನ ಕಪಾಳಕ್ಕೆರಡು ಬಿಗಿದು, ನಿಮ್ಮಪ್ಪನನ್ನು ಹೀಗೆ ಬದಲಾಯಿಸಿಕೊಳ್ಳುತ್ತೇನೋ ಮೂರ್ಖ ಎಂದು ಗದರಿಸಿದರು. ಹಿಂದೂಗಳು ತಮ್ಮ ಮತಾಚಾರದಿಂದ ಮಸೀದಿಯನ್ನು ಅಪವಿತ್ರಗೊಳಿಸುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದ ಒಬ್ಬ ಪಠಾಣ ಒಂದು ರಾತ್ರಿ ಚಾವಡಿಯಲ್ಲಿ ಮಲಗಿದ್ದ ಸಾಯಿ ಹತ್ತಿರಕ್ಕೆ ಹೋಗಿ ಅಲ್ಲಿ ನಿದ್ರೆ ಹೋಗುತ್ತಿದ್ದ ಹಿಂದೂಗಳನ್ನು ತೋರಿಸುತ್ತಾ, ನೀವು ಅನುಮತಿ ಕೊಟ್ಟರೆ ಮಸೀದಿಯನ್ನು ಅಪವಿತ್ರಗೊಳಿಸುತ್ತಿರುವ ಇವರೆಲ್ಲರನ್ನು ಈಗಲೇ ಕೊಂದು ಬಿಡುತ್ತೇನೆ ಎಂದ ಆ ಪಠಾಣ. ಇದರಲ್ಲಿ ತಪ್ಪೇನಾದರೂ ಇದ್ದರೆ ಅದು ನನ್ನದೇ. ಇವರೆಲ್ಲರನ್ನು ಕೊಲೆ ಮಾಡುವುದಕ್ಕಿಂತ ನನ್ನನ್ನು ಕೊಂದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದಲ್ಲವೇ ಎಂದರು ಸಾಯಿ ಶಾಂತಚಿತ್ತರಾಗಿ. ಆತ ಡಂಗು ಬಡಿದವನಂತಾಗಿ ಆ ಸಂಕಲ್ಪವನ್ನು ತಿಳಿಸಿದ.
ಆದರೇನು ಇನ್ನೊಬ್ಬ ಪಠಾಣ ಇದಕ್ಕೂ ಸಿದ್ಧನಾಗಿದ್ದ. ಸಾಯಿ ಮಸೀದಿಯಲ್ಲಿ ಅತ್ತಿಂದಿತ್ತ ತಿರುಗುತ್ತಿದ್ದರು. ಇವನು ಕೈಯಲ್ಲಿ ದೊನ್ನೆಯನ್ನು ಹಿಡಿದುಕೊಂಡು ಹಿಂದಿನಿಂದ ಬಂದು ಸಾಯಿಯನ್ನು ಹೊಡೆಯಲನು ಆದನು. ಅವನು ಕೋಲನ್ನೆತ್ತಿದ ಕ್ಷಣವೇ ಬಾಬಾ ಅವನ ಕಡೆ ತಿರುಗಿ ದೃಷ್ಟಿಸಿ ಅವನನ್ನೇ ನೋಡುತ್ತಾ ಅವನ ಕೈ ಮುಟ್ಟಿದರು. ಅವನ ಬಲವೆಲ್ಲ ಕುಗ್ಗಿ ಬಿದ್ದು ಬಿಟ್ಟನು. ಅಂದಿನಿಂದ ಅವನು ಆ ಸಂಕಲ್ಪವನ್ನು ತ್ಯಜಿಸಿದನು. ಇಂತಹ ಮುಸ್ಲಿಮರೊಬ್ಬನು ಹಿಂದೂಗಳನ್ನು ಭ್ರಷ್ಟರನ್ನಾಗಿ ಮಾಡಬೇಕೆಂದು ಬಾಬಾ ಲೆಂಡಿಗೆ ಹೋದಾಗ ಮಸೀದಿಯಲ್ಲಿರುವ ಕುಡಿಯುವ ನೀರಿನ ಮಡಿಕೆಗೆ ತಾನು ಕುಡಿದ ಎಂಜಲು ನೀರನ್ನು ಬೆರೆಸಿದನು. ಅಷ್ಟರಲ್ಲಿಯೇ ಬಾಬಾ ತಿರುಗಿ ಬಂದು ಆ ನೀರನ್ನು ಹೊರಕ್ಕೆ ಸುರಿದು ಆ ಮಡಿಕೆಯನ್ನು ನಡೆದು ಅವನನ್ನು ಜೋರಾಗಿ ಬೈದರು. ಹಿಂದೂ ಭಕ್ತರಂತೆಯೇ ಯೋಗ್ಯರಾದ ಮುಸ್ಲಿಮರನ್ನು ಕೂಡ ಬಾಬಾ ಸತ್ಕರಿಸಿ ಅನುಗ್ರಹಿಸುತ್ತಿದ್ದರು. ಎಷ್ಟೋ ಸಾರಿ ಮಕ್ಕಾ ಯಾತ್ರೆ ಮಾಡಿದ್ದ ಒಬ್ಬ ಮುಸ್ಲಿಮ ಹಾಜಿ ಸಿದ್ದಿಕ್ ಸಾಲ್ಕೆ ಶಿರಡಿಗೆ ಬಂದನು. ಅವನನ್ನು ನೋಡಿದ ಕೂಡಲೇ ಬಾಬಾ ಉಗ್ರರಾಗಿ 2 ತಿಂಗಳವರೆಗೂ ಮಸೀದಿಯೊಳಕ್ಕೆ ಪ್ರವೇಶಲನುಮತಿ ಕೊಡಲಿಲ್ಲ. ಒಂದು ದಿನ ಶ್ಯಾಮ ಅವನ ಪರವಾಗಿ ಪ್ರಾರ್ಥಿಸಿದಾಗ ಆ ಹಾಜಿ ಬಾರ್ವೆ ಬಾವಿಯ ಹತ್ತಿರಕ್ಕೆ ಸಣ್ಣ ಕಾಲುದಾರಿಯಲ್ಲಿ ಬರುತ್ತಾನೆಯೇ ಎಂದರು ಬಾಬಾ. ಹಾಜಿಯನ್ನು ಈ ಪ್ರಶ್ನೆ ಕೇಳಿದಾಗ ಬರುತ್ತೇನೆ ಎಂದನು. ಆಗ ಸಾಯಿ 4 ಕಂತಿನಲ್ಲಿ 40,000 ರೂಪಾಯಿ ಸಲ್ಲಿಸುತ್ತಾನೆಯೇ ಎಂದು ಕೇಳಿದರು. ಶ್ಯಾಮ ಅವನನ್ನು ಕೇಳಿ ಬಂದು ಅವನು 40 ಲಕ್ಷವಾದರೂ ಸರಿ ಕೊಡಲು ತಯಾರಿದ್ದಾನೆ ಎಂದು ಹೇಳಿದನು. ಈ ಸಾರಿ ಅವರು ನಾನೊಂದು ಮೇಕೆಯನ್ನು ಕೊಯ್ಯುತ್ತೇನೆ, ಅವನಿಗೆ ತಲೆ, ಹಿಂಭಾಗ, ಪುಷ್ಟ, ಅಂಡಕೋಶ ಯಾವುದು ಬೇಕೆಂದು ಕೇಳಿ ತಿಳಿದುಕೋ ಎಂದರು. ಬಾಬಾರವರ ಮಡಿಕೆಯಲ್ಲಿ ರೊಟ್ಟಿ ಚೂರು ಸಾಕು ನನಗೆ ಎಂದು ಹಾಜಿ ಹೇಳಿ ಕಳುಹಿಸಿದ. ಅದನ್ನು ಕೇಳಿದ ಸಾಯಿ ತಡೆಯಲಾರದ ಆವೇಶದಿಂದ ಮಸೀದಿಯಲ್ಲಿನ ಪಾತ್ರೆಗಳನ್ನು ಹೊರಕ್ಕೆಸೆದು ಕಪ್ನಿಯ ಕೈಗಳನ್ನು ಮಡಿಸಿಕೊಳ್ಳುತ್ತಾ ಕೋಪದಿಂದ ಹಾಜಿಯ ಹತ್ತಿರಕ್ಕೆ ಬಂದು, ಇಲ್ಲಿರುವವರು ಯಾರೆಂದುಕೊಂಡಿದ್ದೀಯಾ? ಮಕ್ಕಾ ಯಾತ್ರೆ ಮಾಡಿರುವೆನೆಂಬ ಗರ್ವವೇನು? ಕುರಾನ್ ಹಾಗೆ ಹೇಳಿದೆಯೇನು? ಇಷ್ಟೆಲ್ಲ ಆದರೂ ನೀನು ನಾನು ಯಾರೆಂದು ತಿಳಿಯಲಾರೆ ಎಂದರು. ಹಾಜಿ ಭಯದಿಂದ ನಡುಗಿದನು. ಬಾಬಾ ಮಸೀದಿಗೆ ತಿರುಗಿ ಬಂದು ತನ್ನ ಹತ್ತಿರವಿದ್ದ ದುಡ್ಡಿನಿಂದ ಹಣ್ಣನ್ನು ಕೊಂಡು ಹಾಜಿಗೆ ಕಳುಹಿಸಿ ಜೊತೆಗೆ 50 ರೂಪಾಯಿಗಳನ್ನು ಸಹ ಕೊಟ್ಟರು. ಅಂದಿನಿಂದ ಆತ ಮಸೀದಿಗೆ ಪ್ರವೇಶಿಸಲು ಅನುಮತಿ ಇತ್ತರು. ಅವರು ಹೇಳಿದ ಮೇಕೆಯ ಶರೀರದಲ್ಲಿನ ಭಾಗಗಳು ಧರ್ಮಾರ್ಥ ಕಾಮಗಳು. ಹಾಜಿ ಕೇಳಿ ಬಯಸಿದ್ದು ನಿತ್ಯಾನುಭವದ ಮೋಕ್ಷ. ಸಾಯಿ ಪಾತ್ರೆಯಲ್ಲಿನ ಸಣ್ಣ ರೊಟ್ಟಿಯ ಚೂರು, ಹಾಜಿ ಕೇಳಿದ್ದು ಗುರುಚಿಷ್ಟವನ್ನು. ಸಾಯಿ ಹೇಳಿದ ಕಾಲುದಾರಿ ಕಠೋರ ಸಾಧನ. 40,000 ರೂಪಾಯಿಗಳು ಅಂತಃಕರಣ ಚತುಷ್ಟಯ. ಆದರೆ ಅದಕ್ಕೆ ಮೊದಲು ಅವು ತಾನು ಹಾಜಿ ಎನ್ನುವ ಗರ್ವದಲ್ಲಿ ಸಿಕ್ಕಿ ಹಾಕಿಕೊಂಡಿವೆ. ಆತ ತಮ್ಮನ್ನು ಶರಣು ಹೋದ ಮೇಲೆಯೇ ಸಾಯಿ ಕೋಪದಿಂದ ಅವನ ಗರ್ವಭಂಗವಾಯಿತು. ಇದೇ ಸರಿಯಾದ ಗುರುಗಳ ಶಿಕ್ಷಣ ಪದ್ಧತಿ. ಅದು ನೆರವೇರಿದ ಕೂಡಲೇ ತಮ್ಮ ಸಂತೋಷದ ಸಂಕೇತವಾಗಿ ಸಾಯಿ ಹಣ್ಣು ಮತ್ತು ಕಾಣಿಕೆಯನ್ನು ಪ್ರಸಾದ ಮಾಡಿದರು. ಹೀಗೆಯೇ ಅನೇಕ ಹಿಂದೂಗಳನ್ನು ಸಹ ಸಂಸ್ಕರಿಸಿದರು ಬಾಬಾ. ಬಲವಂತನ ಆಚರಣೆ 1905ರಲ್ಲಿ ಒಂದು ದಿನ ರಾತ್ರಿ 8 ಗಂಟೆಗೆ ಸಾಯಿಯನ್ನು ದರ್ಶಿಸಿ ಮುಕ್ತಿ ಮಾರ್ಗವನ್ನು ವಿವರಿಸೆಂದು ಪ್ರಾರ್ಥಿಸಿದನು. ದೇವಪುರಕ್ಕೆ ಹೋಗಿ ಅಲ್ಲಿ ಅನಾದಿಯಿಂದ ನಿನ್ನ ಪೂರ್ವಿಕರು ಪೂಜಿಸುತ್ತಿರುವ ದೇವತಾ ಮೂರ್ತಿಗಳನ್ನು ಆಶ್ರಯಿಸುವೆಂದನು ಸಾಯಿ. ಆತನಿಗೆ ಅದೇನೂ ಅರ್ಥವಾಗಲಿಲ್ಲ. ಮನೆಗೆ ಹಿಂದಿರುಗಿದ ಮೇಲೆ ನಿಜವಾಗಿಯೂ ತನ್ನ ಪೂರ್ವಿಕರು ದೇವಪುರದಲ್ಲಿ ಕೆಲವು ಶಿಲಾಮೂರ್ತಿಗಳನ್ನು ಪೂಜಿಸುತ್ತಿದ್ದರೆಂದು ಅವನ ತಂದೆ ತಿಳಿಸಿದರು. 5 ತಲೆಗಳ ಹಿಂದೆ ಬಾಬಾ ಪ್ರಯಾಗ್ ಎನ್ನುವ ಅವರ ಪೂರ್ವಿಕರು ತಮ್ಮ 70ನೆಯ ವಯಸ್ಸಿನಲ್ಲಿ ಸಂತಾನಕ್ಕೋಸ್ಕರ ಏಕನಾಥನ ಶಿಷ್ಯನಾದ ಬಾಬಾ ಭಾಗವತ್ ಎನ್ನುವ ಮಹಾತ್ಮನನ್ನು ತ್ರಯಂಬಕೇಶ್ವರದಲ್ಲಿ ದರ್ಶಿಸಿದರು. ಅವರ ಆಶೀರ್ವಾದ ಬಲದಿಂದ ಹುಟ್ಟಿದ ಹಸುಕೂಸನ್ನು ದೇವಪುರಕ್ಕೆ ತೆಗೆದುಕೊಂಡು ಹೋಗಿ ದಾನೇಶ್ವರಿಯ ಹಸ್ತಪ್ರತಿಯನ್ನು ಆ ಮಗುವಿನ ಕೈಲಿಟ್ಟನು. ಭಾಗವತ್ ವಂಶ ಮುಂದುವರಿದರೆ ಪ್ರಯಾಗ್ ವಂಶಸ್ಥರು ಭಾಗವತ್ ವಂಶಸ್ಥರಿಂದ ಉಪದೇಶವನ್ನು ಪಡೆಯುತ್ತೇವೆಂದು ಬಾಬಾ ಪ್ರಯಾಗ್ ಹಂಚಿಕೊಂಡಿದ್ದನು. ಬಹಳ ವರ್ಷಗಳಾದ ಮೇಲೆ 1977ರಲ್ಲಿ ನಾನು ಮಹಾರಾಜ್ ಅನ್ನುವ 15 ವರ್ಷದ ಮಹಾತ್ಮನನ್ನು ದರ್ಶಿಸಿದನು. ಅವರು ದೇವಪುರಕ್ಕೆ ಹೋಗಿದ್ದೆಯಾ ಎಂದು ಕೇಳಿದರು. ನಾಚನೆ ಆಶ್ಚರ್ಯಭರಿತನಾಗಿ ಆ ಗುರುವಂಶದಲ್ಲಿ ನನಗಿಂತ ಹಿರಿಯರು ಯಾರೂ ಇಲ್ಲವೆಂದು ಹೋಗಲಿಲ್ಲ ಎಂದನು. ಆದರೇನಂತೆ, ನನ್ನ ಗುರು ಶ್ರೀ ದೋಯ್ ಪೋಡೆ ನನಗಿಂತ ಚಿಕ್ಕವರು. ನಿನ್ನ ಗುರುವಿನ ಹೆಸರು ಭಾಗವತ್ ಎಂದರು ಆ ಮಹಾತ್ಮ. ನಾಚನೆ ಆದಷ್ಟು ಬೇಗ ದೇವಪುರಕ್ಕೆ ಹೋಗಿ ಉಪದೇಶವನ್ನು ಪಡೆದನು. 1 ವರ್ಷದ ನಂತರ ನಾನು ಮಹಾರಾಜ್ ಬೊಂಬಾಯಿಗೆ ಬರುವರೆಂದು ತಿಳಿದು ಸ್ಟೇಷನ್ಗೆ ಹೋದ ನಾಚನೆ. ನಾನು ಮಹಾರಾಜ್ ಆತನಿಗೆ ತಮ್ಮ ಗುರುವಾದ 8 ವರ್ಷ ವಯಸ್ಸಿನ ಶ್ರೀಪಾದ್ ದೋಯ ಪೋಡೆಯನ್ನು ತೋರಿಸಿದರು. ಶ್ರೀಪಾದರು ಗುಂಟೂರಿನಲ್ಲಿ ಸ್ವಲ್ಪ ಕಾಲ ಮೆಟ್ರಿಕ್ ಓದಿದರಂತೆ. ಜಯ ನಮ ಸಾಯಿನಾಥ್ ಮಹಾರಾಜ್ ಕಿ ಜೈ.